ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗಿಂಗ್ ವಿದ್ಯಾ. ನಾನಿವತ್ತು ಶಾಪಿಂಗ್ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಹಾಗೆಯೇ ಜೊತೆಯಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸಾಧ್ಯವಾದರೆ ಅಲ್ಲಿ ವ್ಲಾಗನ್ನು ಮಾಡ್ತೀನಿ. ಇಲ್ಲ ಅಂತಂದರೆ ಫ್ರೆಂಡ್ಸ್, ನಾನು ಏನೇನು ತೆಗೆದುಕೊಂಡಿದ್ದೀನಿ ಅಂತ ಇಲ್ಲಿ ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಶಾಪಿಂಗ್ ಹೋಗೋದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾಕೆಂತಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವಾಗ ಶಾಪಿಂಗ್ ಹೋಗೋಣ. ಸಾಧ್ಯವಾದರೆ ಅಲ್ಲಿ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಮನೆಗೆ ಬಂದು ನಾನು ಏನೇನು ತೆಗೆದುಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಶಾಪಿಂಗು ನಿಮಗೋಸ್ಕರ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗುರುವಾರ ಬೆಳಿಗ್ಗೆ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಶಾಪಿಂಗ್ ಹೋಗಿ ಬಂದಮೇಲೆ ಮತ್ತೆ ವ್ಲಾಗನ್ನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಈ ವ್ಲಾಗನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಕೆಲಸಗಳೆಲ್ಲ ಮುಗಿದಿದೆ. ಸ್ವಲ್ಪ ನಮ್ಮ ಮನೆಯಲ್ಲಿ ಬೆಳಿಗ್ಗೆನೇ ಸ್ನಾನ, ಹಾಗಾಗಿ ಮನೆ ಕ್ಲೀನಿಂಗ್ ಮಾಡಿ ಸ್ನಾನ, ದೇವ್ರ ಪೂಜೆ, ತಿಂಡಿ ಎಲ್ಲ ಮುಗಿದಿದೆ. ಇನ್ನು ಅಡುಗೆ ಕೆಲಸ ಹಾಗೆ ಬಟ್ಟೆ ವಾಶ್ ಮಾಡೋದು ಎರಡೇ ಬಾಕಿ ಇದೆ. ಹಾಗೆಯೇ ನಿನ್ನೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಬಟ್ಟೆ ಅಷ್ಟೇನೆ, ನನಗೆ ಬೇಕಾಗಿರೋ ಡ್ರೆಸ್ ಡೈಲಿ ಹಾಕೋದಕ್ಕೆ. ನೀವೆಲ್ಲರೂ ಹೇಳ್ತಾನೆ ಇದ್ರಿ ಡೈಲಿ ಅದೇ ಡ್ರೆಸ್ಸನ್ನು ಹಾಕೊಂಡ್ ಬರ್ತೀರಾ, ಸ್ವಲ್ಪ ಚೇಂಜ್ ಇರಲಿ ಅಂತ. ಅದಕ್ಕೋಸ್ಕರ ನಾನು ನಿಮಗೆ ಡೈಲಿ ನನ್ನನ್ನು ನೋಡಿ ಬೇಜಾರಾಗ್ತಾ ಇದೆ ಅಂತ ಬಟ್ಟೆ ತೆಗೆದುಕೊಂಡು ಬಂದಿದ್ದೀನಿ. ನಾನು ಬಟ್ಟೆ ತೆಗೆದುಕೊಂಡು ಬರುವಷ್ಟರಲ್ಲಿ ನೀವು ನನಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದೀರಾ. ಏನಂತ ಅಂದರೆ, ನಾನು 3000 ಸಬ್ಸ್ಕ್ರೈಬರನ್ನು ರೀಚ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ನಿಮ್ಮಿಂದನೇ ಸಾಧ್ಯ, ನಿಮ್ಮೆಲ್ಲರ ಪ್ರೀತಿಯಿಂದನೇ ಸಾಧ್ಯ. ನಾನು ಬಟ್ಟೆ ತೆಗೆದುಕೊಂಡು ಬರುವಷ್ಟರಲ್ಲಿ ನೀವು ನನಗೆ 3000 ಸಬ್ಸ್ಕ್ರೈಬರನ್ನು ರೀಚ್ ಮಾಡಿಸಿದ್ದೀರಾ. ನನಗೆ ತುಂಬ ಖುಷಿ ಆಯಿತು ಮನೆಗೆ ಬಂದು ನೋಡಿದ್ಮೇಲೆ. ಹಾಗೆ ಮತ್ತೆ ನನಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಮಾಡಿದ್ದೆ, ಅದೇನು ಸ್ವಲ್ಪ ಆಚೆ ಈಚೆ ಆಗ್ಬಿಡ್ತು ಅಂತ ಅದನ್ನು ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಹಾಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಇಷ್ಟು ದೂರ ಬಂದಿದ್ದೀನಿ ಫ್ರೆಂಡ್ಸ್. ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಗೆಲ್ರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ. ಯಾಕೆಂತಂದ್ರೆ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಇಷ್ಟು ದೂರ ಬಂದಿದ್ದೀನಿ. ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. 2 ಸಲ ಕೇಳ್ಕೊಂಡಿದ್ದೀನಿ, ಬೇಜಾರಾಗಬೇಡಿ. ಹಾಗೆಯೇ ನಾನು ಇವಾಗ ಏನೇನು ತಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆಲಿ ಇವಾಗ ಶೇರ್ ಮಾಡ್ತೀನಿ. ಜಾಸ್ತಿ ಏನು ಪರ್ಚೇಸಿಂಗ್ ಮಾಡಿಲ್ಲ, ಸ್ವಲ್ಪ ಬಟ್ಟೆ ಸ್ವಲ್ಪ ತೆಗೆದುಕೊಂಡು ಬಂದಿದ್ದೀನಿ. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಬರುತ್ತೆ, ಆವಾಗಲೂ ಒಂದು ಸ್ವಲ್ಪ ಶಾಪಿಂಗ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬಟ್ಟೆ ತಂದಿದ್ದೀನಿ. ನಾನು ಇವಾಗ ಎದ್ದು ನಿಂತ್ಕೊಂಡು ತೋರಿಸ್ತೀನಿ. ಕುರ್ತಾನೆಲ್ಲ ನಿಮಗೆ ಕಾಣೋದಿಲ್ಲ, ನಾನು ಕುತ್ಕೊಂಡು ತೋರಿಸ್ತೀನಿ. ಅದಕ್ಕೋಸ್ಕರ ಈ ಡ್ರೆಸ್ಸು ಇಷ್ಟು ಲೆಂತಿಯಾಗಿದೆ ಫ್ರೆಂಡ್ಸ್, ಇಷ್ಟಿದೆ. ತುಂಬಾ ಚೆನ್ನಾಗಿದೆ. ಇದು ಕ್ರೀಮ್ ವೈಟ್, ಇದು ಫುಲ್ ವೈಟ್ ಅಲ್ಲ. ಹಾಗೆಯೇ ಆ ಕ್ರೀಮ್ ವೈಟ್ಗೆ ಚಿಕ್ಕ ಲೈನ್ಸ್ ಇದೆ. ಮೊದಲನೇದಾಗಿ ಈ ಕುರ್ತಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಈ ಟಾಪ್ ಬಂದ್ಬಿಟ್ಟು ಕೆಳಗಡೆ ಈ ತರ ಇದೆ. ಇದು ನೀಲಿ ಕಲರ್, ಬ್ಲೂ ಕಲರ್ ಅಲ್ಲಿ ಈ ತರ ಡಾಟ್ ಇದೆ. ಹಾಗೆಯೇ ಒಂದು ಪ್ಲೇನ್ ಈ ತರ ಕೊಟ್ಟಿದ್ದಾರೆ. ಇದು ಮೇಲ್ಗಡೆ 3 ಬಟನ್ಸ್ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಆರೆಂಜ್ ಕಲರ್ ಇದೆ. ಹಾಗೆಯೇ ಇದು ಸ್ಲೀವ್ಸ್ಗೆ, ಕೈಗೆ ಪ್ಯೂರ್ ಕಾಟನ್ ಫ್ರೆಂಡ್ಸ್. ಇದು ಬಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಇಟ್ಕೊಂಡಿದ್ದೀನಿ. ಕಾಟನ್ ಇದು ಬ್ಯಾಕ್ ಸೈಡ್ ಪ್ಲೇನ್ ಇದೆ, ಫುಲ್ಲು ಕೆಳಗಡೆ ಈ ತರ ಇದೆ ಅಷ್ಟೇ. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಇದಕ್ಕೆ 350 ರೂಪೀಸ್ ಆಗಿತ್ತು ಫ್ರೆಂಡ್ಸ್. ಇದ್ರ ಬೆಲೆ ಇದಕ್ಕೆ 350 ರೂಪೀಸ್ ಆಗಿತ್ತು. ಡಿಸ್ಕೌಂಟ್ ಆಗಿ ನನಗೆ 290 ರೂಪೀಸ್ಗೆ ಕೊಟ್ಟಿದ್ದಾರೆ. ಹಾಗೆಯೇ ಇದೊಂದು ಸಿಂಪಲ್ ಕುರ್ತಾ.
ಇದೊಂದು ಸಿಂಪಲ್ ಆಗಿದೆ ಡ್ರೆಸ್, ಈ ತರ ಇದೆ, ಕೆಳಗಡೆ ಹೂವು ಇದೆ, ಕೈಗೆ ಈ ತರ ಸ್ಲೀವ್ಸ್ಗೆ ಕೆಳಗಡೆ ಈ ತರ ಹೂವು ಕೊಟ್ಟಿದ್ದಾರೆ, ನೆಕ್ ಈ ತರ ಬಂದಿದೆ. ತುಂಬಾ ಚೆನ್ನಾಗಿದೆ ಇದರ ನೆಕ್, ನೋಡ್ತಾ ಇರಬಹುದು ನೀವು. ಆದ್ರೆ ಈ ಕುರ್ತಾ ಸ್ವಲ್ಪ ಶಾರ್ಟ್ ಇದೆ, ನಾನು ಇದನ್ನ ಪಟಿಯಾಲ ಪ್ಯಾಂಟ್ ಮೇಲೆ ಹಾಕ್ತೀನಿ. ಪಟಿಯಾಲ ಪ್ಯಾಂಟ್ ಮೇಲೆ ಚೆನ್ನಾಗಿರುತ್ತೆ ಅಂತ ಇದನ್ನು ಅಂತ ನೆಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೈಡ್. ಇದಕ್ಕೂ ಸೇಮ್ ರೇಟೇನೆ, ಇದ್ರ ಮೇಲೆ ಹಾಕಿಲ್ಲ. 290 ರುಪೀಸ್ ತೆಗೆದುಕೊಂಡಿದ್ದಾರೆ. ನಾವು ಪೇ ಮಾಡಿರೋದು 290 ರುಪೀಸ್. ಹಾಗೇನೆ ಇವತ್ತು ನಾನು ಹಾಕೊಂಡಿದ್ದೀನಲ್ಲ ಇದೇ ತರ ಸೇಮ್ ಮೆಟೀರಿಯಲ್, ಇದು ಕಾಟನ್ ಮೆಟೀರಿಯಲ್ ಟಾಪು, ಸೇಮ್ ಕುರ್ತಾ, ಇದು ನೆಕ್ ಎಲ್ಲ ಸೇಮ್ ಇದೆ. ಇದ್ರ ಕಲರ್ ಇಷ್ಟ ಆಯ್ತು ಅಂತ ತೆಗೆದುಕೊಂಡಿದ್ದೆ. ಅಂಬ್ರೆಲಾ ಟಾಪ್ ಅಂದ್ರೆ ನನಗೆ ತುಂಬಾನೇ ಇಷ್ಟ, ಹಾಗಾಗಿ ಇದಕ್ಕೆ ಸೈಡ್ ಕಟ್ ಇಲ್ಲ, ನೀವು ನೋಡ್ತಾ ಇರ್ಬೋದು. ಸೈಡ್ ಕಟ್ ಇಲ್ಲ ಇದಕ್ಕೆ, ಹಾಗಾಗಿ ಇದನ್ನೊಂದು ಇಲ್ಲಿ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಿದೆ ಅಂತ ಇಟ್ಕೊಂಡು ಬಂದೆ. ನೆಕ್ ಈ ತರ ಇದೆ, ನಾನು ಇವತ್ತು ಹಾಕಿದ್ದೀನಲ್ಲ ಸೇಮ್ ನೆಕ್ ಇದು. ಕಲರ್ ಚೇಂಜ್ ಇದೆ, ಆಮೇಲೆ ಈ ತರ ಡಿಸೈನ್ಸ್ ಇದ್ರ ಮೇಲಿರೋ ಡಿಸೈನ್ ಚೇಂಜ್ ಇದೆ ಅಂತ ಇಟ್ಕೊಂಡು ಬಂದಿದ್ದೀನಿ ಅಷ್ಟೇನೆ. ಡಿಸೈನ್ ಅಂದ್ರೆ ಸ್ವಲ್ಪ ಎಲೆ ಆಕೃತಿಲಿ ಒಂಥರ ಇದನ್ನ ಮಾಡಿದ್ದಾರೆ, ಪ್ರಿಂಟ್ ಮಾಡಿದ್ದಾರೆ ಅಷ್ಟೇನೆ ಫ್ರೆಂಡ್ಸ್. ವರ್ಕ್ ಏನು ಇಲ್ಲ, ತುಂಬಾ ಪ್ಲೇನ್ ಇದೆ, ಸ್ಮೂತ್ ಆಗಿದೆ, ಕಾಟನ್ ಮೆಟೀರಿಯಲ್ ಇದು. ಹಾಗೇನೆ ಇದ್ರ ಬೆಲೆ ಬಂದ್ಬಿಟ್ಟು 380 ರುಪೀಸ್. 380 ರುಪೀಸ್. ನಾನು ಇದಕ್ಕೆ ಕೊಟ್ಟಿರೋದು 320 ರುಪೀಸ್. ಆಮೇಲೆ ಲಾಸ್ಟ್ ಕುರ್ತಾ, ಇದು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ನಾವು ತೆಗೆದುಕೊಂಡ್ವಿ. ನೀವು ನೋಡ್ತಾ ಇರಬಹುದು, ತುಂಬಾ ಚೆನ್ನಾಗಿದೆ. ಈ ಟಾಪ್ ಬಂದ್ಬಿಟ್ಟು ಈ ತರ ಇದೆ, ಇಲ್ಲೆಲ್ಲ ಈ ತರ ಡಿಸೈನ್ ಬಟನ್ಸ್ ಇಟ್ಟಿದ್ದಾರೆ, ಇಲ್ಲಿ ಈ ತರದೊಂದು ಇಟ್ಟಿದೆ. ಹಾಗೇನೆ ಫ್ರಂಟ್ ಅಲ್ಲಿ ಈ ತರ ಇಟ್ಕೊಟ್ಟಿದ್ದಾರೆ ಗೆಜ್ಜೆ ತರ, ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಇಷ್ಟ ಆಯ್ತು, ಹಾಗಾಗಿ ಈ ಟಾಪ್ ಅನ್ನು ಕೂಡ ಇಟ್ಕೊಂಡ್ವಿ. ಇದು ಫುಲ್ ಪ್ಯಾಕ್ ಡ್ರೆಸ್ ಈ ತರ ಹಾಕಿದ್ಮೇಲೆ ಫುಲ್ ಪ್ಯಾಕ್ ಆಗುತ್ತೆ. ನನಗೂ ಇಷ್ಟ ಆಯ್ತು ಈ ತರ ನೆಕ್ ಅಂದ್ರೆ, ನನಗೆ ಇಷ್ಟ ಫುಲ್ ಪ್ಯಾಕ್ ಇರಬೇಕು ಡ್ರೆಸ್ಸು. ಆದ್ರೆ ನಾವು ಅಂದ್ಕೊಂಡ್ ತರ ಎಲ್ಲ ಸಿಗಲ್ಲ ಫ್ರೆಂಡ್ಸ್, ನಾವು ಅಂಗಡಿಗೆ ಹೋದವಾಗ. ಇದೊಂದು ತುಂಬಾ ಇಷ್ಟ ಆಯ್ತು, ನನ್ನ ಹಸ್ಬೆಂಡ್ ಇಷ್ಟಪಟ್ಟು ತಗೊಂಡ್ರು. 525 ರೂಪಾಯಿ. ಇದು ಡಿಸ್ಕೌಂಟ್ ಆಗಿ 450 ರೂಪಾಯಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಟಾಪ್ ಅನ್ನ. ಹಾಗೇನೆ ನಾನು ನಿನ್ನೆ ನಾನು ಶಾಪಿಂಗ್ ಮಾಡುವಾಗ ಈ ಟಾಪನ್ನು ಇಟ್ಕೊಂಡು ಬರಲಿಲ್ಲ, ಇದ್ರ ಬದಲಿಗೆ ಇನ್ನೊಂದು ತಂದಿದ್ದೆ. ಆಮೇಲೆ ಮನೆಗೆ ಬಂದು ನೋಡಿದ್ರೆ ಅದು ಅಷ್ಟು ಚೆನ್ನಾಗಿರ್ಲಿಲ್ಲ. ನಾನು ವ್ಲಾಗ್ ಕೂಡ ಮಾಡಿದ್ದೆ, ಆ ವ್ಲಾಗು ಸರಿಯಾಗಿಲ್ಲ, ಅದು ಏನೋ ಒಂಥರ ಇತ್ತು. ಹಾಗಾಗಿ ಮತ್ತೆ ಚೇಂಜ್ ಮಾಡಿ ನಾವು ಇದನ್ನು ತಂದ್ವಿ. ವ್ಲಾಗನ್ನು ನಾನು ಬಟ್ಟೆ ನೋಡ್ಬಿಟ್ಟು ವ್ಲಾಗನ್ನು ಸರಿ ಮಾಡಿರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಕಂಟಿನ್ಯೂ ಮಾಡಿರೋ ಪಾರ್ಟನ್ನು ಡಿಲೀಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ಬೆಳಿಗ್ಗೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ಇಷ್ಟೇನೆ ಇವತ್ತಿನ ಶಾಪಿಂಗು. ಈ ಡ್ರೆಸ್ಸನ್ನು ನಾನು ಡೈಲಿ ಹಾಕಲ್ಲ ಫ್ರೆಂಡ್ಸ್, ಇದನ್ನೆಲ್ಲಾದರೂ ಹೋಗೋದಕ್ಕೆ ಅಂತ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು, ಅದಕ್ಕೋಸ್ಕರ. ಹಾಗೇನೆ ಫ್ರೆಂಡ್ಸ್, ನಾನು ತುಂಬ ಕಡಿಮೆ ಬೆಲೆ ಬಟ್ಟೆನೇ ತೆಗೆದುಕೊಂಡಿದ್ದೀನಿ. ಯಾಕೆಂತಂದರೆ ನಾವು ಡೈಲಿ ಹಾಕ್ತೀವಲ್ಲ, ಮತ್ತೆ ನೀವು ಒಂದು 2 ಮಂತ್ ಆದಮೇಲೆ ಹೇಳ್ತೀರಾ, ನಿಮ್ಮನ್ನು ನೋಡಿ ನಮ್ಗೆ ಬೇಜಾರಾಯಿತು, ಬಟ್ಟೆ ಚೇಂಜ್ ಮಾಡಿ ವಿದ್ಯಾ ಅವರೇ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ದುಡ್ಡಿನ ಬಟ್ಟೆನ ಎತ್ಕೊಂಡು ಬಂದಿದ್ದೀನಿ. 300 ರುಪೀಸ್, ಹಾಗೆ 350, 450. ಇದನ್ನು ನಾನೆಲ್ಲಾದರೂ ಹೋಗೋದಕ್ಕೆ ಇಟ್ಕೊಳ್ತೀನಿ. ಇವಾಗ ಒಂದು 5 ಡ್ರೆಸ್ಸನ್ನು ಮನೇಲಿ ಹಾಕೋದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ತೋರಿಸ್ತೀನಿ ನಾನು ಇವಾಗ ನಿಮ್ಮ ವ್ಲಾಗಲ್ಲಿ ಯಾವ್ಯಾವ ಡ್ರೆಸ್ ಹಾಕೊಂಡು ಬರ್ತೀನಿ ಅಂತ. 1 ಮಿನಿಟ್ ಫ್ರೆಂಡ್ಸ್, ಎತ್ಕೊಂಡು ಬರ್ತೀನಿ. ಒಳಗಡೆ ಇದೆ ಇದೆರಡು ಟಾಪನ್ನು ನಾನು ನಿಮಗೆ ತೋರಿಸಿದ್ದೆ. ನನ್ನ ಹತ್ರ ಇರೋ ಡ್ರೆಸ್ ವ್ಲಾಗ್ ಅಂತ ಮಾಡಿದವಾಗ ನಾನು ಆವಾಗ ತೋರಿಸಿದ್ದೆ ಈ ಡ್ರೆಸ್ಸನ್ನು.
ಇದನ್ನು ನಾನು ಡೈಲಿ ಹಾಕೋದಕ್ಕೆ ಎತ್ಕೊಂಡಿರಲಿಲ್ಲ, ಇವಾಗ ನಾನು ಇದನ್ನು ಡೈಲಿ ಹಾಕೋದಕ್ಕೆ ತೆಗಿತಾ ಇದ್ದೀನಿ. ಇದೊಂದು, ಆಮೇಲೆ ಇದೊಂದು 2, ಇವಾಗ ನಾನು ಹಾಕಿರೋದೊಂದು, ಆಮೇಲೆ ಈ ಟಾಪ್ ಒಂದು, ಆಮೇಲೆ ಇದು 5 ಡ್ರೆಸ್ ಹಾಕ್ಕೊಳ್ತೀನಿ. ಈಗ 5 ಡ್ರೆಸ್ ಹಾಕೋದಕ್ಕೆ ತೆಗ್ದಿದ್ದೀನಿ ಫ್ರೆಂಡ್ಸ್. ಇನ್ನು ಸಾಧ್ಯವಾದರೆ ಒಂದು 1 ಮಂತ್ ಬಿಟ್ಟು ಇನ್ನೊಂದು 2 ತಗೊಳ್ತೀನಿ. ನಿಮಗೂ ಬೇಜಾರು ಬರುತ್ತೆ ನನ್ನನ್ನು ನೋಡಿ. ಇವಾಗ ಸದ್ಯಕ್ಕೆ ನನ್ನ ಮನೇಲಿ ಹಾಕೋದಕ್ಕೆ 5 ಟಾಪನ್ನು ಎತ್ತಿಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದೊಂದು, ಇವಾಗ ನಾನು ಹಾಕಿರೋದೊಂದು, ಇದೊಂದು ವೈಟು, ಆಮೇಲೆ ಈ ಟಾಪ್. ಇನ್ನು ಮುಂದೆ ನಾನು ಇವಿಷ್ಟು ಡ್ರೆಸ್ಸಲ್ಲಿ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಇವೆರಡನ್ನ ಸ್ವಲ್ಪ ಎತ್ತಿಟ್ಕೊಳ್ತೀನಿ ಒಂದು ಸ್ವಲ್ಪ ದಿನ. ಇದು ತುಂಬ ಚೆನ್ನಾಗಿದೆ, ಇದಕ್ಕೆ ನಾನು 450 ರೂಪಾಯಿ ಪೇ ಮಾಡಿದ್ದೀನಿ. ಹಾಗಾಗಿ ಮನೇಲಿ ಹಾಕೋದಕ್ಕೆ ನಾನು ಬಳಸಲ್ಲ ಇದನ್ನು. ಸ್ವಲ್ಪ ಚೆನ್ನಾಗಿದೆ ಈ ಬಟ್ಟೆ, ನಾನು ಎಲ್ಲಾದರೂ ಹೋಗೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಹಾಗೇನೆ ಇದೊಂದು ಟಾಪ್, ಇದು ಸ್ವಲ್ಪ ಚೆನ್ನಾಗಿದೆ. ನಾನು ಇವಾಗಲೇ ಮನೇಲಿ ಹಾಕಲ್ಲ, 1 ಮಂತ್ ಬಿಟ್ಟು ಇದನ್ನು ಮನೇಲಿ ಹಾಕ್ತೀನಿ. ಎಲ್ಲಾದರೂ ಹೊರಗಡೆ ಹಾಕೋದಕ್ಕೂ ಇದನ್ನು ಹಾಕೊಂಡು ಹೋದ್ಮೇಲೆ ನಂತರ ಮನೇಲಿ ಹಾಕೋದಕ್ಕೆ ಬಳಸ್ತೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಮನೇಲಿ ಹಾಕೋ ಬಟ್ಟೆಲೆ ಹೊರಗಡೆ ಹೋಗೋದಿಲ್ಲ ಸಾಮಾನ್ಯವಾಗಿ, ಅದಕ್ಕಾಗಿ ನಾನು ಹೊರಗಡೆ ಹೋಗೋದಕ್ಕೆ ಅಂತ ಸ್ವಲ್ಪ ಎತ್ತಿರ್ತೀನಿ. ಹಾಗೇನೆ ಇನ್ನು ನನಗೆ ಬಟ್ಟೆ ವಾಶ್ ಆಗಬೇಕು, ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬೇಕು ಫ್ರೆಂಡ್ಸ್. ಶಾಪಿಂಗ್ ಅಂತೂ ಇಷ್ಟೇ. ನಿನ್ನೆ ಬಾಜಾರ್ ಫುಲ್ ರಶ್ ಇತ್ತು, ಹಾಗಾಗಿ ನಾನು ಯಾವುದೇ ರೀತಿಯ ವ್ಲಾಗನ್ನು ಮಾಡಿಲ್ಲ. ಅಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು. ಕೆಲವೊಂದು ಟೈಮ್ ಹಾಗೆ ಆಗುತ್ತೆ ಹೊನ್ನಾವರದಲ್ಲಿ. ನೀವು ಹೊನ್ನಾವರದವರಾದರೆ ನಿಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲೂ ವಿಡಿಯೋನ ಮಾಡಿಲ್ಲ ಫ್ರೆಂಡ್ಸ್. ಇನ್ನು ಕೆಲಸಗಳೆಲ್ಲ ಆಗಬೇಕು. ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನನ್ನ ಡ್ರೆಸ್ ಎಲ್ಲ ಹೇಗಿದೆ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.